ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸೋಕೆ ಪ್ಲಾನ್ಗಳು ನಡೀತಾ ಇದೆಯಾ? ಈ ಕುರಿತಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ತೆಗೆಯುವಂತಹ ಪ್ಲಾನ್ ನಡೀತಾ ಇದೆಯಾ ಎಂಬುದರ ಪ್ರಶ್ನೆ ವಿಷಯವಾಗಿ ಅವರು ಮಾತನಾಡಿದ್ದಾರೆ. ರಾಜ್ಯದಲ್ಲಿನ ನಮ್ಮ ಸರ್ಕಾರ ತೆಗೆಯೋಕೆ ಪ್ಲಾನ್ ನಡೀತಾ ಇದೆ. ಕಲಬುರಗಿಯಲ್ಲಿ ಹೀಗಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ಖುದ್ದು ಮಾತನಾಡಿದ್ದಾರೆ. ಪ್ರಧಾನಿ ಮೋದಿ, ಅಮಿತ್ ಶಾ ನಮ್ಮ ಸರ್ಕಾರವನ್ನು ಬೀಳಿಸ್ತಾರೆ ಅಂತ ಅವರು ಮಾತನಾಡಿದ್ದಾರೆ. ನಿಮ್ಮಲ್ಲಿ ಏನೇ ಮನಸ್ತಾಪಗಳಿದ್ರೂ ಒಗ್ಗಟ್ಟಾಗಿರಿ ಅಂತ ರಾಜ್ಯ ನಾಯಕರಿಗೆ ಕರೆ ಕೊಟ್ಟಿದ್ದಾರೆ. ನೀವು ಹುಷಾರಾಗಿರಬೇಕು ಅಂತ ಸಿಎಂ ಡಿಸಿಎಂಗೆ ಕಿವಿ ಮಾತನ್ನು ಹೇಳಿದ್ದಾರೆ. ಇಲ್ಲಿ ಬಣ ಸಂಘರ್ಷ ಮತ್ತು ಅವರವರದ್ದೇ ಆದಂತಹ ವೈಯಕ್ತಿಕ ತಿಕ್ಕಾಟಗಳಿದೆ. ಇದೆಲ್ಲವೂ ಕೂಡ ಏನೇ ಇದ್ರೂ ಸರ್ಕಾರ ಉರುಳುವ ಮಟ್ಟಕ್ಕೆ ಹೋಗಬಾರ್ದು, ಅದಕ್ಕೆ ನೀವು ಒಗ್ಗಟ್ಟಾಗಿರಬೇಕು ಅನ್ನುವಂಥ ಕರೆಯನ್ನ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಇಂದಿರಾ ಗಾಂಧಿ ತನ್ನ ಪ್ರಾಣ ಕೊಟ್ಟರು, ರಾಜೀವ್ ಗಾಂಧಿ ತನ್ನ ಪ್ರಾಣ ಕೊಟ್ಟ ದೇಶದ ಐಕ್ಯತೆಗಾಗಿ. ನೀವೇನು ಮಾಡಿರಿ ದೇಶಕ್ಕೆ? ಬರೇ ಇಡಿ, ಇನ್ಕಮ್ ಟ್ಯಾಕ್ಸ್, CBI ತೊಗೊಂಡು ತಿರುಗೋದು, ಹೆದರ್ಸೋದು. ಎಲ್ಲೆಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ಗಳಿವೆ ಅದಕ್ಕೆ ಯಾವ ರೀತಿಯಾಗಿ ಕೆಡವಬೇಕು, ತೆಗೆದು ಹಾಕಬೇಕು, ಅಧಿಕಾರ ಕೈಯಲ್ಲಿ ತಗೊಳ್ಬೇಕು ಅಂತಕ್ಕಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ. ಅದೇ ಪ್ರಯತ್ನ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ನಮ್ಮವರು ಹುಷಾರಾಗಿರ್ಬೇಕು. ನಿಮ್ಮಲ್ಲೇನೇ ಭೇದ ಭಾವ ಇರಲಿ, ನೀವು ಒಂದಾಗಿರ್ಬೇಕು. ಇಲ್ಲದ್ರೆ ಈ ಮೋದಿ, ಶಾ ಸೇರಿ ಈ ಜನರನ್ನ ನುಂಗುತ್ತಾರೆ, ಬಡ ಜನರನ್ನ ನುಂಗುತ್ತಾರೆ. ಇವ್ರ ರಕ್ಷಣೆಗಾಗಿ ಜನ ನಿಮಗೆ ಅಧಿಕಾರ ಕೊಟ್ಟಿದೆ. ಆ ರಕ್ಷಣೆ ಮಾಡತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿಯಿಂದ. ಪ್ರವೀಣ್, ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಲಿಕ್ಕೆ ಪ್ರಯತ್ನಗಳು ನಡೆದಿದೆ ಅಂತ ಹೇಳಿದ್ದಾರೆ. ಆ ನಡೆದಿರುವಂತಹ ಪ್ರಯತ್ನದ ಭಾಗ ಮುಂದುವರೆದಿದೆ ಅಂತನ ಅವರ ಅರ್ಥ? ಎಸ್ ದಿವ್ಯಜ್ಯೋತಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಒಂದು ಆಪರೇಷನ್ ಕಮಲದ ಭೀತಿ ಈ ಒಂದು ಸರ್ಕಾರಕ್ಕೆ ಹಿಂದಿನಿಂದಲೂ ಕೂಡ ಇದೆ. ಆದರೆ ಇದಕ್ಕೆ ಪ್ರತಿ ಬಾರಿ ರಿಯಾಕ್ಟ್ ಮಾಡಿದಂತಹ ಎಐಸಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವುದೇ ರೀತಿಯಾದಂತಹ ಆಪರೇಷನ್ ಕಮಲ ನಮ್ಮ ರಾಜ್ಯದಲ್ಲಿ ಆಗಲ್ಲ ಅಂತ ಇದ್ರು. ಆದರೆ ಇದೇ ಮೊದಲ ಬಾರಿಗೆ ಕಲಬುರಗಿಯಲ್ಲಿ ನಡೆದಂತಹ ಒಂದು ಕಲ್ಯಾಣ ಕರ್ನಾಟಕ ಒಂದು ಕಾರ್ಯಕ್ರಮದಲ್ಲಿ ಏನಂದ್ರೆ ವೇದಿಕೆಯ ಮೇಲೆ ಇರುವಂತಹ ಸಿಎಂ ಹಾಗೂ ಡಿಸಿಎಂ ಅವರಿಗೆ ಬಹಿರಂಗವಾಗಿ ಏನಂದ್ರೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಏನಂದ್ರೆ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸಲು ಮೋದಿ, ಶಾ ಅವರು ಈಗಾಗಲೇ ತಂತ್ರವನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳನ್ನು ಮಾಡದೇ ಇದ್ರೂ ಕೂಡ ಇಡಿ, CBI ಸೇರಿ ಇನ್ನಿತರ ಇನ್ಕಮ್ ಟ್ಯಾಕ್ಸ್ ಇಂತಹ ಒಂದು ಇಲಾಖೆಗಳನ್ನು ಬಳಸಿಕೊಂಡು ಕಾಂಗ್ರೆಸ್ ಸರ್ಕಾರ ಬೀಳಿಸುವಂತ ಎಲ್ಲಾ ತಂತ್ರವನ್ನು ಮಾಡ್ತಾ ಇದೆ. ಅದಕ್ಕೆ ನಮ್ಮ ರಾಜ್ಯ ಕೂಡ ಹೊರತಾಗಿಲ್ಲ, ನಮ್ಮ ರಾಜ್ಯ ಕೂಡ ಟಾರ್ಗೆಟ್ ಆಗಿದೆ. ಹೀಗಾಗಿ ನೀವು ಒಗ್ಗಟ್ಟಾಗಿರಬೇಕು, ಎಚ್ಚರದಿಂದ ಇರಬೇಕು ಅಂತೇಳಿ ಸಿದ್ದರಾಮಯ್ಯ ಹಾಗೂ DK ಶಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅದೇ ರೀತಿಯಾಗಿ ನಿಮ್ಮ ಬಳಿ ಏನಾದರೂ ಮನಸ್ತಾಪಗಳಿದ್ದರೆ ಆ ಒಂದು ಮನಸ್ತಾಪಗಳನ್ನು ಮರೆತು ದೇಶಕ್ಕಾಗಿ, ಜನರ ಒಂದು ಉಳಿತಿಗಾಗಿ ಏನಂದ್ರೆ ಹೋರಾಟ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾದಂತಹ ಮನಸ್ತಾಪಗಳನ್ನು ಬದಗಿಡಬೇಕು ಅಂತೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಈ ಹಿಂದೆ ಆಪರೇಷನ್ ಕಮಲದ ಭೀತಿ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ತೆರೆಮರೆಯಲ್ಲಿ ಮಾತ್ರ ಮಾತನಾಡ್ತಿದ್ದಂತಹ ಖರ್ಗೆ ಅವರು ಇವತ್ತು ಬಹಿರಂಗವಾಗಿ ಆಪರೇಷನ್ ಕಮಲದ ಒಂದು ಭೀತಿಯ ಮಾತನ್ನು ಆಡಿರೋದು ನಿಜಕ್ಕೂ ಕೂಡ ಈ ಒಂದು ಕಾಂಗ್ರೆಸ್ನಲ್ಲಿ ಇರುವಂತಹ ಶಾಸಕರ ಒಂದು ಅತೃಪ್ತಿಯನ್ನು ಬಳಸಿಕೊಳ್ಳಲು ಕೇಂದ್ರ ಸರ್ಕಾರ ಮುಂದಾಗಿದೆಯಾ ಎಂಬ ಒಂದು ಅನುಮಾನ ಕೂಡ ಕಾಡ್ತಾ ಇದೆ. ಈ ಒಂದು ಸುಳಿವು ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಿವಿಗೂ ಕೂಡ ಬಿದ್ದಂತಿದೆ. ಹೀಗಾಗಿ ಬಹಿರಂಗವಾಗಿ ಇವತ್ತು ಇಬ್ಬರು ನಾಯಕರಿಗೂ ಕೂಡ ಎಚ್ಚರಿಕೆ ಮತ್ತು ಕಿವಿ ಮಾತನ್ನು ಇವತ್ತು ಖರ್ಗೆ ಅವರು ಹೇಳಿ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಉರುಳಬಾರದು, ಅಂದ್ರೆ ನಿಮ್ಮ ಬಳಿ ಇರುವಂತಹ ಮನಸ್ತಾಪ ಬಿಡಬೇಕು ಅಂತೇಳಿ ಇಬ್ಬರಿಗೂ ಕೂಡ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ನಿಮ್ಮೆಲ್ಲ ಮಾಹಿತಿಗೆ.